ಗಿಲ್ಲಿ ಗೆದ್ದಿರೋದು ತುಂಬಾ ಖುಷಿ ಇದೆ. ಯಾಕೆಂದರೆ ಒಬ್ಬ ಬಡವನ ಮಗ ನಮ್ಮ ಸುತ್ತಮುತ್ತ ಇರೋ ಹುಡುಗ ಒಳ್ಳೆ ಮದ್ದೂರ ಹತ್ರ. ಯಾಕೆಂದರೆ ದೊಡ್ಡವ್ರಿಗಿಂತ ಚಿಕ್ಕವ್ರು ಬೆಳೆಯೋದೇ ನನಗೆ ಆಸೆ. ಯಾಕೆಂದರೆ ನಾವೇನು ಶ್ರೀಮಂತರಲ್ಲ, ನಾವು ಚಿಕ್ಕವರೇ, ಅವನು ಚಿಕ್ಕವನೇ, ಬಡ ಕುಟುಂಬದಿಂದ ಬಂದಿರೋರು. ಅವ್ರೇನು ಐಷಾರಾಮಿ ಕಾರು, ಐಷಾರಾಮಿ ರೈಲು, ಬಸ್ಸು ಯಾವ ತಗೊಂಡಿಲ್ಲ, ಎಲ್ಲ ನಾರ್ಮಲ್ಲೇ. ಗೆದ್ದಿರೋದು ನಮಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಅವನ ಗೆಲ್ಸಿದ್ದು ಎಲ್ಲ ಜನತೆಗೂ ತುಂಬ ಸಖತ್ ಖುಷಿಯಾಗಿದೆ. ಯಾಕೆ ಗಿಲ್ಲಿ ಗೆಲ್ಲಬೇಕು ಅಂತ ನಮ್ಮ ಆಸೆ. ನಾವು ನಮ್ಮೂರು ಕರ್ಸಿ ಸನ್ಮಾನ ಮಾಡೋಕೆ ಅಂತ ಆಸೆ ಆಗಿದೆ. ನಮಗೆ ಬೇಕಾಗಿರೋರು ಹೇಳಿದ್ವಿ ಕರ್ತೀವಿ ಅಂತ ಹೇಳೋರೆ. ಈಗ ತಾನೇ ಮೊಬೈಲಲ್ಲಿ ನೋಡ್ದು ಇವ್ರು ಹಾಕಿರೋದು ನೋಡ್ಬಿಟ್ಟು ಇಲ್ಲಿ ಬಂದಿರೋದು. ನಾವು ಅಂಗಡಿಗೆ ಐಟಮ್ ತೊಗೊಂಡು ಬಂದಿದ್ದು. ನಮಗೆ ಗಿಲ್ಲಿ ಎಷ್ಟು ಗೆದ್ದವನೇ ಅಂದರೆ ಅಷ್ಟೇ ಖುಷಿ. ನಮಗೆ ಗಿಲ್ಲಿ ಎಷ್ಟು ಗೆದ್ದವನೇ ಅಂದರೆ ಅಷ್ಟೇ ಖುಷಿ. ಒಬ್ಬ ಬಡವನ ಮಗ ಗೆಲ್ಲಬೇಕು, ಯಾರು ಗೆಲ್ಲಕ್ಕೆ ಸಾಧ್ಯ ಅಲ್ಲ. ಈಗ ನಾನು ಅನ್ನದಾನ ಏರ್ಪಡಿಸಿದ್ದಾರೆ, ಚೆನ್ನಾಗದೆ ಖುಷಿ. ಅವ್ರ ಕ್ರೇಜು ಹೆಂಗೆ ಅಂದರೆ ಗೆದ್ದಿರೋಕ್ಕೆ ಬೇರೆಯವ್ರು ಮಾಡಿದರೆ ಈ ಥರ ಆಯ್ತಿರ್ಲಿಲ್ಲ. ಒಬ್ಬ ಬಡವನ ಮಗ ಗೆದ್ದವನೇ. ಈ ಸಾಕಷ್ಟು ಜನ ಓಡಾಡ್ತಾರೆ. ಇಲ್ಲಿ ಆಂಜನೇಯ ಸ್ಟ್ಯಾಚು ಇದೆ, ಅನ್ನದಾನ ಮಾಡಿಸಿದ್ರೆ ಜನ ಬರ್ತಾರೆ ಅಂತ ಮೊಬೈಲ್ಗೆಲ್ಲ ಹಾಕಿ ಖರ್ಚು ಮಾಡಿರೋದು. ನಾನು ರೀಲ್ಸ್ ಮಾಡ್ತೀನಿ, ನಾನು 400 ಹೆಚ್ಚು ವೀಡಿಯೋ ಮಾಡಿದ್ದೀನಿ. ಯಾಕೆಂದರೆ ಗಿಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಬ್ಬ ಬಡವನ ಮಗ ಗೆದ್ದವನೇ, ಅವ್ನ ಟ್ಯಾಲೆಂಟು, ಅವನಿದು ಎಲ್ಲ ಚೆನ್ನಾಗೇ ಇದಾಗಲಿ ಅಂತ. ದಿನ ಬಿಗ್ ಬಾಸು ಕಮ್ಮಿ, ಗಿಲ್ಲಿ ಶುರುವಾದ್ಮೇಲೆ ಜಾಸ್ತಿ. ಫಸ್ಟು ಬೇರೆನೇ ನೋಡ್ತಿದ್ದೋ ನಾವು. ಅಪ್ಪು ಸರ್ ಫ್ಯಾನು, ಅವ್ರ ಅಭಿಮಾನಿ, ನಾವು ಅವರವೇ ಜಾಸ್ತಿ ನೋಡ್ತಿದ್ದು. ಆದರೆ ಗಿಲ್ಲಿ ಬಂದಮೇಲೆ ಬಿಗ್ ಬಾಸಲ್ಲಿ ಅವನದೇ ನೋಡೋಕೆ ಶುರು ಮಾಡ್ದು. ಯಾಕೆಂದರೆ ಅವ್ನ ಟ್ಯಾಲೆಂಟು, ಅವ್ನ ಆ್ಯಕ್ಟಿಂಗು, ಅವನು ಮಾಡೋ ರೀತಿ, ಹೆಂಗೋ ಗೆದ್ಕೊಂಡವನ್ನೆಲ್ಲ ಅಷ್ಟು ಸಾಕು ನಮ್ಗೆ ಖುಷಿ. ನಾವು ಕರ್ಸಿ ಅವನು ಸನ್ಮಾನ ಮಾಡೋದು ಇದು ಮಾಡ್ಬೇಕು. ಬೆಂಗಳೂರಿಗೆ ಹೋಗ್ತೀವೋ ಇಲ್ಲೇ ಕರ್ಸ್ತೀವಿ. ನಾವೇನಪ್ಪ ಅಂದರೆ ಇವತ್ತೊಂದು ಇದರಲ್ಲಿ ಮೊಬೈಲಲ್ಲಿ ನೋಡ್ದೋ, ಅವ್ರಿಗೆ ಫೋನ್ ಮಾಡಿದ್ದೋ, ಇಲ್ಲೇ ಹಿಂಗೆ ಮಾಡ್ತಾಯಿದ್ದೀವಿ ಟ್ಯಾಚು ಹತ್ರ ಅಂದರು. ತಡಿಯಪ್ಪ ಅಂದ್ಬಿಟ್ಟು ಒಂದು ವಿಸಿಟ್ ಕೊಡುವ ಅಂತ ಬಂದು ನಾವೆಲ್ಲಿ ಏನು ಮಾಡಬೇಕು ಮಾಡ್ತೀವಿ. ಬಡವನ ಮಗ ಗೆದ್ನಲ್ಲ ಅಷ್ಟೇ ಸಾಕು. ಏನು ಶ್ರೀಮಂತ ಕನಕಪುರದಲ್ಲಿ ಕರ್ಸಿದ್ರು, ಈಗ ಚನ್ನಪಣ್ಣ ಕರ್ಸಿದ್ರು, ತಿರ್ಗಾ ಇನ್ನೊಂದ್ಸಲಿ ರಾಮನಗರಕ್ಕೂ ಕರ್ತೀವಿ. ಸಿಕ್ಕಾಬಿಟ್ಟೆ ಕ್ರೇಜ್ ಇದೆ. ನಾವೇನು ಶ್ರೀಮಂತರಲ್ಲ, ನಾವು ಬಡವರು. ಯಾಕೆಂದರೆ ಒಬ್ಬ ಬಡವನ ಮಗ ಗೆಲ್ಲಿ ಅಂತ ಆಸಕ್ತಿಯಿಂದ ಹೇಳ್ತಾ ಇರೋದು. ಗಿಲ್ಲಿ ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾನೆ, ಯಾವ್ಯಾವ ಥರ ಇದು ಮಾಡ್ತಾನೆ ಅನ್ನೋದೆಲ್ಲ ಜನ ನೋಡವ್ರೆ. ಸುಮ್ಮನೆ ದೊಡ್ಡದಾಗಿ ಹೇಳ್ಬಿಡ್ತಾರೆ ಅವ್ನು ಹಂಗೆ ಅವ್ನು ಹಿಂಗೆ ಅಂತ. ಅವೆಲ್ಲ ಸುಳ್ಳು. ಅವ್ನು ಗೆದ್ದಿರೋದೇ ನಮಗೆ ತುಂಬ ಖುಷಿ. ನಾನು ಬಿಗ್ ಬಾಸೇ ನೋಡ್ತಿರ್ಲಿಲ್ಲ, ಅವ್ನು ಬಂದಮೇಲೆ ಬಿಗ್ ಬಾಸ್ ನೋಡೋಕೆ ಶುರು ಮಾಡೋದು. ಇಲ್ಲ, ಒಳಗಡೆನೇ ಒಂಥರ, ಹೊರಗಡೆನೇ ಒಂಥರ. ಗೆಲ್ಲತ್ತು ಮೊದಲೇ ಒಂಥರ. ಯಾಕೆ ಖುಷಿ, ಅವ್ನು ಒಂಥರ ಇದು ಗೆಲ್ಲಬೇಕು, ಏನಾರು ಮಾಡಿ ಜನಗಳನ್ನೆಲ್ಲ ಇದು ಮಾಡಬೇಕು ಅಂತ. ಈಗ ಗೆದ್ಮೇಲೆ ಒಂಥರ ಒಳ್ಳೆ ಮನ್ಸ, ಒಳ್ಳೆ ಇದು ನಟನೆ ಬಿಡಿ. ಏನು ಹೇಳೋದೇನಿಲ್ಲ, ಗಿಲ್ಲಿ ಗೆದ್ದವನೇ. ಒಬ್ಬ ಬಡವನ ಮಗ ಗೆಲ್ಲಬೇಕು ಅಂತ ನಮ್ಮ ಆಸೆ. ಅವನೇನು ಐಷಾರಾಮಿ ರೈಲು, ಐಷಾರಾಮಿ ಬಸ್ ಮಾಡಿಗಿಲ್ಲ, ನಮ್ಮಂಗೆ ಬಡವ. ನಾವು ಇವತ್ತೇನು ತೊಗೊಂಡಿದ್ದೀವಿ ಅಂದರೆ ಇಲ್ಲಿ ಗಿಲ್ಲಿ ಗೆದ್ದಿರೋದಕ್ಕೋಸ್ಕರ ಏನೋ ಒಂದು ಕಾರ್ಯಕ್ರಮ, ಒಂದು ಊಟ, ಒಂದು ಅದು ನಮ್ಗೆ ತುಂಬಾ ಖುಷಿ ಆಗ್ಬಿಟ್ರೆ. ಬೇರೆ ಯಾರಿಗೂ ಈ ಥರ ಯಾವತ್ತೂ ನೋಡಿಲ್ಲ. ಇಷ್ಟು ದಿನ ಆಗುತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಒಬ್ರಿಗೂ ನೋಡಿಲ್ಲ ಬಿಗ್ ಬಾಸ್. ಇಷ್ಟು ಸೀಸನಲ್ಲೂ ಯಾರು ನೋಡಿಲ್ಲ. ಇವನೇ ನೋಡಿರೋದು ಫಸ್ಟ್ ಆಫ್ ಆಲ್. ನಾನು ಹೇಳ್ಬೇಕು, ಇವನೇ ನೋಡಿರೋದು, ಬೇರೆಯವ್ರನ್ನ ಯಾರನ್ನೂ ನೋಡೇ ಇಲ್ಲ. ಯಾಕೆಂದರೆ ಇಷ್ಟು ಕಂಟೆಂಟ್ಸಲ್ಲಿ ಇಷ್ಟು ಇದರಲ್ಲಿ ಬಿಗ್ ಬಾಸಲ್ಲೆಲ್ಲ ನೋಡಿದ್ದೀನಲ್ಲ, ಯಾರನ್ನೂ ಈ ಥರ ಕ್ರೇಜ್ ನೋಡಿಲ್ಲ. ಆದರೆ ನೋಡಿರೋದೇ ಬಿಗ್ ಬಾಸ್ನ. ಬಿಗ್ ಬಾಸಲ್ಲಿ ಫಸ್ಟ್ ಆಫ್ ಆಲ್ ನೋಡಿರೋದೇ ಇವ್ರನ್ನ, ಗಿಲ್ಲಿ ನಟವ್ರನ್ನ ನೋಡಿ. ಅವ್ನ ಟ್ಯಾಲೆಂಟ್ ನೋಡಿ, ಎಂತೆ ಬಡವ, ಹೆಂಗಿದ್ದವನು ಹೆಂಗಾದ. ಸರ್, ನಾವು ಇಲ್ಲಿ ಗಿಲ್ಲಿಯವರು ಫ್ಯಾನ್ಸ್. ನಾವು ಇಲ್ಲಿ ಅನ್ನದಾನ ನಡೀತಾ ಇದೆ. ನಾವಲ್ಲಿ ಕನಕಪುರದಿಂದ ಸಂತೆಗೂಡಳ್ಳಿ ಅಲ್ಲಿಂದ ಬಂದಿದ್ದೀವಿ. ನಾವು ಗಿಲ್ಲಿ ಫ್ಯಾನ್ಸ್ಗಳು ಇಲ್ಲೆಲ್ಲ ಬಂದು ಅನ್ನದಾನ ನಡೀತಾ ಇದೆ. ನಮ್ಮ ಮಧುವಣ್ಣವರು ಇದನ್ನು ಮಾಡ್ಕೊಂಡು ಎಲ್ಕರ್ಗೂ ಗಿಲ್ಲಿ ಗೆದ್ದರೆ ಅನ್ನದಾನ ಮಾಡ್ತೀವಿ ಅಂದ್ಬಿಟ್ಟು ಅನ್ನದಾನ ಮಾಡ್ತಾವ್ರೆ. ನಾವು ಕಲಾವಿದರು. ಅಲ್ಲಿಂದ ಗಿಲ್ಲಿ ಫ್ಯಾನ್ಸು ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ರಾಮನಗರ. ಇಲ್ಲಿ ಬಂದು ಅನ್ನದಾನ ಊಟ ಮಾಡಿಕೊಂಡು ನಾವು ಒಂದು 100 ಜನ ಗಿಲ್ಲಿಯವರು ಅಭಿಮಾನಿಗಳು. ನಾವು ಒಂದು 100 ಜನ ತಮಟೆನಗರ ಇವರು, ನಾವು ಕಲಾವಿದರೆ 100 ಜನ ತಮಟೆನಗರ ಇವ್ರು ಕರ್ಕೊಬಂದು ನಾನು ಒಂದು ಮೆರವಣಿಗೆ ಮಾಡಿಸ್ಬೇಕು ಅಂದ್ಬಿಟ್ಟು ನಾಳೆ ಕನಕ ಉತ್ಸವದಲ್ಲಿ ನಾವು ಭಾಗಿಯಾಗಬೇಕು ಅಂದ್ಬಿಟ್ಟು ನಾವು ಒಂದು 100 ಜನ ತಮಟೆನಗರ ಇವ್ರು ಕರ್ಕೊಬಂದು ಉತ್ಸವ ಮಾಡಿಸ್ತಾಯಿದ್ದೀವಿ. ನಾಳೆ ಕನಕೋತ್ಸವ ಆಯಿತು ಕನಕಪುರದಲ್ಲಿ. ನಮಗೆ ಭಾರಿ ಸಂತೋಷ ಆಯಿತು ಸರ್. ನಮಗೆ ನಮ್ಮ ಮಂಡ್ಯದ ಹುಡುಗ, ನಮಗೆ ಬೇಕಾದವರು ಕಲಾವಿದರು, ಒಳ್ಳೆ ಎಲ್ಲರನ್ನೂ ಸಂತೋಷವಾಗಿ, ಎಷ್ಟೇ ನಾವು ಬೇಜಾರಾಗಿ, ಎಷ್ಟೇ ನಮಗೆ ಒಂದು ಸಾಲ್ತು ಪ್ರಮೇಯ ಇದ್ರೂ ಹೋಗಿ ಟಿ ವಿ ಮುಂದೆಗಡೆ ಕುಂತ್ಕೋತು ಅಂದರೆ ನಮಗೆಲ್ಲ ಸಂತೋಷವಾಗಿ, ನಮಗೆ ಯಾವುದೊಂದು ಪ್ರತಿಯೊಂದು ಮರ್ತೋಗೋದು. ನಮ್ಗೆ ಆ ಥರ ಇದು ಮಾಡಿಕೊಟ್ಟವ್ರೆ. ನಮಗೆ ಭಾರಿ ಸಂತೋಷ. ಅವ್ರು ಇನ್ನೂ ಹೆಚ್ಚಾಗಿ ಮುಂದಾಗೆ
ಬೆಳಿಬೇಕಂದ್ಬಿಟ್ಟು ನಾವು ಇದು ಮಾಡ್ತಿದ್ವಿ. ಈಗ RMC ಮಧು ಅವ್ರು ನೋಡಿ, ನಾನು ಗೆದ್ರೆ ಅನ್ನದಾನ ಮಾಡ್ತೀನಿ ಅಂತ ಹೇಳಿದ್ರು. ಹೇಳಿ ಸರ್. ಇವತ್ತು ಅನ್ನದಾನ ಕೈಗೊಂಡಿದ್ದಾರೆ. ಎಷ್ಟೋ ಜನ ಬಂದ್ಬಿಟ್ಟು ಊಟನ ಮಾಡ್ತಾ ಇದ್ದಾರೆ. ಹೇಗೆ ಮಾಡಿದ ಭಾರಿ ಸಂತೋಷ ಸರ್. ಅವ್ರು ಈಗೆಂತ ಅಂತಲ್ಲ, ಇಲ್ಲಿಯವರು ಬಿಗ್ ಬಾಸ್ ಓದುತ್ತವಿಂದನೂ ಅವರು ಭಾರಿ ಸಪೋರ್ಟ್ ಮಾಡಿ ಎಲ್ಲ ಕಡೆನೂ ಒಂದು ಭಾರಿ ಅಭಿಮಾನದಿಂದ ಅವರು ಎಲ್ಲ ಸಪೋರ್ಟ್ ಎಲ್ಲ ಮಾಡಿ ತಿರ್ಗಿ ಅಲ್ಲಿಂದ ಇದಕ್ಕೆಲ್ಲ ಕಳಿಸಿ, ರೇಸ್ಗೆಲ್ಲ ಕಳಿಸಿ ಭಾರಿ ಶ್ರಮೆ ಪಟ್ಟವ್ರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಸರ್. ಅವ್ರಿಗೆ ಇಲ್ಲಿಯವ್ರು ಇನ್ನೂ ಮುಂದೆ ಬರ್ಬೇಕಂದ್ಬಿಟ್ಟು ನಮಗೆ ಭಾರಿ ಸಂತೋಷ. ಇಲ್ಲಿ ಬಂದಿದ್ದಲ್ಲ, ಏನೋ ಮೀಟ್ ಆದ್ರೆ ಬಂದಿದ್ರೆ? ಇಲ್ಲ ಸರ್, ನಮ್ಗೆ ಇನ್ನೂ ಮೀಟ್ ಆಗಲಿಲ್ಲ. ನಾವು ಸಂತೆಕೊಡಲಿ ಕರೆಸ್ಬೇಕು. ನಮ್ಮ ಅಲ್ಲೂ ಅಭಿಮಾನಿಗಳಿದ್ದೀವಿ. ಅಲ್ಲಿ ಭಾರಿ ಸಂತೋಷವಾಗಿ ಕರೆಸಿ ಅವ್ರಿಗೆ ನಾವು ಭಾರಿ ಮೆರವಣಿಗೆ ಮಾಡಿ ಒಂದು ಸಂತೋಷವಾಗಿ ಅವ್ರಿಗೂ ನಾವು ಅಭಿನಂದನೆ ಮಾಡಬೇಕು ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀವಿ ಸರ್. ನಮ್ಮ ಹೆಸರು ಚಂದ್ರು ಅಂದ್ಬಿಟ್ಟು, ತಮಟೆ ನಗರಿ ಪೂಜೆ ಪುಂಟ ಒದ್ದಿ ಸೊಟ್ಟಿದ್ದೆಲ್ಲ ನಮಗೆ ಒಂದು ಕಲಾವಿದರು. ನಾವು ಅವರು ಕಲಾವಿದರೆ, ನಾವು ಕಲಾವಿದರೆ. ನಾವು ಮಾಡಿಸ್ಬೇಕು ಅನ್ನೋದು ನಮಗೆ ಅವರ ಕಲೆಗೊಂದು ಬೆಲೆ ಸಿಕ್ತು ಅಂತ. ಬೆಲೆ ಸಿಕ್ತು ಅಂತ ಸರ್. ನಮಗೆ ಭಾರಿ ಸಂತೋಷ ಸರ್. ಈಗ ಕೆಲವೊಬ್ರು ಏನು ಹೇಳ್ತಾರೆ, ದೊಡ್ಡವರು ಇರ್ತಾರೆ, ದುಡ್ಡು ಇರುತ್ತೆ, ಏನು ಕೊಡಲ್ಲ ಮಾಡಲ್ಲ, ಕಲೆ ಇರುತ್ತೆ, ಬಟ್ ಏನು ಮಾಡೋದು ಈ ಥರ ಇದ್ರೆ ಸರ್ ಏನಂದರೆ, ಹಣದಿಂದ ಹಣ ಇವತ್ತು ಇರ್ತದೆ, ನಾಳೆ ಹೊಂಟೋಯ್ತದೆ. ಅಂದರೆ ಆ ಥರ ವ್ಯಕ್ತಿ ಸಿಕ್ಕಬೇಕು ನಮ್ಗೆ. ಆ ವ್ಯಕ್ತಿಯಿಂದ ನಮಗೆ ಭಾರಿ ಖುಷಿಯಾಗದೆ. ಅಂಥ ಪ್ರಾಣಿ ಸಿಕ್ಕಲ್ಲ ಇಲ್ಲಿ ಅಂತ ಹುಡುಗ ಯಾರೂ ಸಿಕ್ಕಲ್ಲ. ಕೆಲವರು ಹಣಕ್ಕಾಗಿ ಆಸೆ ಪಡ್ತಾರೆ, ಅವರು ಜನಕ್ಕಾಗಿ ಅವರು ಬೇಕಾದಷ್ಟು ಇದನ್ನು ಮಾಡ್ತಾರೆ ಸರ್. ಅವರು ಈಗ ನೋಡಿ, ಈಗ ಗೆದ್ದರೂ ಕೂಡ ಆಟಿಟ್ಯೂಡ್ ಅನ್ನೋದಿಲ್ಲ. ಏನು ಬೇಕಲ್ಲೇ ಹೋಗ್ತಾರೆ, ಹಳ್ಳಿ ಪ್ರತಿಭೆ ಹೆಂಗಿದೆ ಹಂಗೆ ಇದ್ದಾನೆ. ಅದೇ ಸರ್. ಅವ್ರಿಗೆ ಬೇರೆ ಮಾಡ್ಬೇಕಂದ್ರೆ ಅವ್ರಿಗೆ ಅದು ಸ್ವಾಭಿಮಾನನೇ ಇಲ್ಲ. ಅವ್ರಿಗೇನಾಗ್ತದೆ ಅಂದರೆ, ಅವರು ಚಿಕ್ಕ ಹುಡುಗನಿಂದ ಯಾವ ಥರ ಇದ್ದರು ಅದೇ ರೀತಿ ಅವ್ರವ್ರೆ. ಇನ್ನೇನು ಬೇರೆದೇನು ಅವ್ರಿಗೇನು ಬರೋಲ್ಲ. ಒಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಥರದಲ್ಲಿ ಇರಬೇಕು, ನಾವೇ ಒಳ್ಳೆ ಡ್ರೆಸ್ಸಾಗಿ ಹೋಗ್ಬೇಕು, ಆ ಥರ ಎಲ್ಲ ಅವ್ರಿಗೆಲ್ಲ ಇಲ್ಲ. ಅವ್ರಿಗೇನಿದ್ರು ಹಳ್ಳಿ ಭಕ್ತಿ, ಹಳ್ಳೀಲಿ ಯಾವ ಥರ ಇದ್ದರು ಅದೇ ರೀತಿ ಇರುವಂಥದ್ದು ಅವ್ರಿಗೆ ಇರುವಂಥದ್ದು. ಇವತ್ತು ನಾವು ಈ ಮಧ್ಯೆ ಹೋಗ್ಬಿಟ್ಟು ನೀನು ಅದನ್ನು ಹಾಕೋಬೇಕು, ಇದನ್ನು ಹಾಕೋಬೇಕು, ನೀನು ಚೆನ್ನಾಗಿರಪ್ಪ ಅಂತಂದರೆ ಅವರು ಆ ಥರ ಅವ್ರಿಗೆ ಬಯಸಲ್ಲ. ಅವ್ರೇನಿದ್ರು ಮುಂದೆ ಯಾವ ಥರ ಹಳ್ಳಿ ಬೈತಲ್ಲಿ ಇದ್ದರು ಅದೇ ಥರ ಹೋಗಿರಬೇಕು ಅವರು. ನಮಗೆ ಭಾರಿ ಸಂತೋಷ. ಇವಾಗ ನಮ್ಮ ಮಧುವಣ್ಣವ್ರು ಮಾಡ್ತಿರುವಂಥದ್ದು ನಮಗೆ ಅನ್ನದಾನ ಮಾಡಬೇಕು ಅಂದ್ಬಿಟ್ಟು ಮಾಡಿ ನಾವು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ದು. ಅದಕ್ಕೆ ಸಲುವಾಗಿ ನಾವು ಅಲ್ಲಿಂದನೂ ಸಂತೆಕೊಡಹಳ್ಳಿಯಿಂದ ಆಚೆ ಮುನಿನಗರ ಅಲ್ಲಿಂದನೂ ಬಂದು ಇಲ್ಲಿ ನಾವು ಇಲ್ಲಿ ಅವ್ರಿಗೆ ಒಂದು ಖುಷಿ ಪಡಿಸ್ಬೇಕಂತ ಬಂದಿದ್ದೀವಿ. ಅವ್ರು ಚೆನ್ನಾಗಿದ್ದೀವಿ ಸರ್. ಹಾಂ.